ಅಕಾಲಿಕವಾಗಿ ಸುರಿದಂತ ಮಳೆಗೆ ಜಿಲ್ಲೆಯ ರೈತ ತತ್ತರಗೊಂಡಿರುವಂತದ್ದು. ಅದರಲ್ಲೂ ಕೂಡ ಹಾವೇರಿ ತಾಲೂಕಿನ ಆಲದಕಟ್ಟಿ ಗ್ರಾಮ ಬಳಿ ಇರತಕ್ಕಂತ ಚಂದ್ರಶೇಖರ್ ಅಂತಕ್ಕಂತ ಒಬ್ಬ ರೈತನ ಮಾವಿನ ತೋಟ ಏನಂದ್ರೆ ನಿನ್ನೆ ಬಿಟ್ಟಂತ ಗಾಳಿಗೆ ಬಿಟ್ಟಂತ ಮಾವಿನಕಾಯಿ ಎಲ್ಲವೂ ಕೂಡ ನೆಲ ಕಚ್ಚಿರುವಂತದ್ದು. ಆ ಒಂದು ಬಿದ್ದಂತ ಕಾಯಿಯನ್ನ ತೆಗೆದುಕೊಂಡು ಆರಿಸಲು ಈಗಾಗಲೇ ಆಳನ್ನು ಕೂಡ ಕರೆಸಿಕೊಂಡಿರುವಂತದ್ದು. ನೋಡ್ತಾ ಇರೋ ದೃಶ್ಯದಲ್ಲೂ ಕೂಡ ಆ ಬಿದ್ದಂತ ಮಾವಿನ ಕಾಯಿಯನ್ನ ಏನಂದ್ರೆ ಆ ಒಂದು ಮಹಿಳೆಯರು ಅಂದ್ರೆ ಬುಟ್ಟಿಯಲ್ಲಿ ತುಂಬಿ ಹಾಕ್ತಾ ಇದ್ದಾರೆ. ಈ ಒಂದು ಕಾಯಿ ಅಂದ್ರೆ ಇನ್ನು ಕೇವಲ ಒಂದು 15 ದಿನ ಬಿಟ್ಟಿದ್ರೆ ಈ ಒಂದು ಮಾವಿನಕಾಯಿ ಮಾರುಕಟ್ಟೆಗೆ ಬರ್ತಿತ್ತು. ಆಪೂಸು ಹಣ್ಣು ಅಂತೇಳಿ ಈ ಒಂದು ಬೆಳೆಯನ್ನ ಬೆಳೆದಿರತಕ್ಕಂತ ಚಂದ್ರಶೇಖರ್ ಅಂತಕ್ಕಂಥ ರೈತರು ಈಗ ಸಾಕಷ್ಟು ತಮ್ಮ ಅಳಲನ್ನ ತೋಳ್ಕೊಳ್ತಾ ಇದ್ದಾರೆ. ಸಾಕಷ್ಟು ಒಂದು ಲಾಭದ ನಿರೀಕ್ಷೆಯಲ್ಲಿ ಇದ್ವಿ. ಈ ಬಾರಿ ಈ ಒಂದು ಮಾವಿನ ಹಣ್ಣು ನಮಗೆ ಸಿಹಿ ಕೊಡುತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಇದು ಒಂದು ರೀತಿ ಕಹಿಯಾಗಿ ಬದಲಾಗಿದೆ ಅಂತೇಳಿ ಈಗ ಹೇಳ್ತಾ ಇರುವಂಥದ್ದೇ. ಈ ವಿಶಾಲವಾದಂತಹ ಈ ಒಂದು ಮಾವಿನ ತೋಟದಲ್ಲಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬಿದ್ದಂತ ಕಾಯಿಗಳನ್ನ ಆರಿಸಲಿಕ್ಕೆ ಆಳನ್ನ ಕರ್ಕೊಂಡ್ ಬಂದಿದ್ದಾರೆ. ಅಂದ್ರೆ ಹಣ್ಣಿಗೆ ಅಂದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತ ರೀತಿಯಾದಂತ ಸಂದರ್ಭವನ್ನ ಈ ರೈತ ಎದುರಿಸ್ತಾ ಇರುವಂತದ್ದು. ಸದ್ಯ ಆ ರೈತನ ಮಾತನಾಡ್ಸೋಣ, ಎಷ್ಟೆಲ್ಲ ಖರ್ಚು ಮಾಡಿದ್ರು, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತೇಳಿ. ಸರ್, ಏನಾಗಿತ್ತು ಸರ್ ಇಷ್ಟೆಲ್ಲ ಹಣ್ಣು ಕಾಯಿಗಳೆಲ್ಲ ನೆಲಕ್ಕೆ ಬಿದ್ದಿವಲ್ಲ ಅಂತ? ಇಲ್ಲ, ನಿನ್ನೆ ಸಾಯಂಕಾಲ ಅಕಾಲಿಕ ಮಳೆಯಿಂದಾಗಿ ಗಾಳಿ ಬಿಡ್ತು. ಗಾಳಿ ಬಿಟ್ಟು 5 ಗಂಟೆಗೆ ಗಾಳಿ ಬಿಟ್ಟಿದ್ದರಿಂದ ಇದು ನಮ್ದು ಸರಣ 6 ರಿಂದ 7 ಟನ್ ನಿರೀಕ್ಷೆಯಲ್ಲಿತ್ತು ಮಾವಿನ ಫಸಲು. ಅಂದ್ರೆ ಇನ್ನ 15 ದಿನದಲ್ಲಿ ಕಟಾವ್ ಬರ್ತಿತ್ತು. ಇರೋಂಥ ಮಾಲ್ನಲ್ಲಿ ಒಂದು 2.5 ರಿಂದ 3 ಟನ್ ಕಟಾವ್ ಆಗ್ತೈತಿ ಅನ್ನೋ ನಿರೀಕ್ಷೆ ಇತ್ತು. ಈ ಪ್ರೆಸೆಂಟ್ ಮಾರ್ಕೆಟ್ನಲ್ಲಿ ಈಗ 300-350 ರೂಪಾಯಿಗೆ ಪ್ರೆಸೆಂಟ್ ಕೆಜಿ ನಡೆದಿತ್ತು. ಆದ್ರೆ ಏನದು ನಿನ್ನೆ ಅಕಾಲಿಕ ಮಳೆ ಗಾಳಿ ಬಿಟ್ಟಿದ್ರಿಂದ ಸರಣ ಈಗ 7 ಟನ್ ಬರೋಂಥದ್ದು ಈಗ ಸರಣ 1-1.5 ಟನ್ ಅಷ್ಟು ಮಾತ್ರ ಗಿಡದಲ್ಲಿ ಉಳ್ಕೊಂಡೈತಿ. ಉಳಿದದ್ದೆಲ್ಲ ಕೆಳಗಡೆಗೆ ಉದುರಿದೆ. ಇದು ಪ್ರೆಸೆಂಟ್ ಈಗ ನಾವು ಇದಕ್ಕೆ ಈಗ ಒಂದು 70,000 ರೂಪಾಯಿ, 65 ರಿಂದ 70,000 ರೂಪಾಯಿ ನಾವು ಔಷಧಿ ಗೊಬ್ಬರ ಇದನ್ನೆಲ್ಲ ಖರ್ಚು ಮಾಡಿದ್ವಿ. ಇದನ್ನ ತೋಟನೂ ನಾವು ಕೊಟ್ಟಿದ್ವಿ. ಏನೋ ಒಬ್ರಿಗೆ ಹಣಗಲ್ನವ್ರಿಗೆ ಕೇಣಿ ಕೊಟ್ಟಿದ್ವಿ. ಕೇಣಿ ಕೊಟ್ರೆ ಈಗ ಮೊನ್ನೆ ಒಂದು 15 ದಿನದಿಂದ ಮುಗಿದಿತ್ತು. 2,60,000 ಕೊಟ್ಟಿದ್ವಿ ಇದನ್ನ. ಈಗ ಅವಂಗೂ ತೊಂದರೆ ಆಕೈತಿ ಇದು. ಯಾಕಂದ್ರೆ ಈಗ ಮಾವು ಉದುರಿರೋದ್ರಿಂದ ತೊಂದರೆ ಆಕೈತಿ ಅಂತ ನಮ್ದೊಂದು ನಿರೀಕ್ಷೆ. ಆನಂತರ ಇದು ಮಾವಿನ ಫಸಲು ಹಾವೇರಿ ಜಿಲ್ಲಾನ ಮಾವಿನ ಫಸಲನ್ನ ಸ್ವಲ್ಪ ಇನ್ಶೂರೆನ್ಸ್ಗೆ ಅಳವಡಿಸಿದ್ರೆ ಅನುಕೂಲ ಆಗ್ತೈತಿ ಅನ್ನೋದು ನಮ್ದೊಂದು ಮನೋಭಾವನೆ. ಆ ನಿಟ್ಟಿನಾಗ ಒಂದಿಟ್ಟು ಇಲ್ಲಿ ಸಚಿವರು ಮತ್ತು ತೋಟಗಾರ ಇಲಾಖೆದವರು ಸ್ವಲ್ಪ ಅದಕ್ಕೆ ಪ್ರಯತ್ನ ಮಾಡಿ ಅದನ್ನೊಂದಿಷ್ಟು ಅವಕಾಶ ಮಾಡಿ ಕೊಟ್ರೆ ಅನುಕೂಲ ಆಗ್ತೈತಿ ಅನ್ನೋದು ನಮ್ದು ಒಂದು ಅಳಲು. ಸರ್, ನೀವೀಗ 2,60,000 ರೂಪಾಯಿ ತೊಗೊಂಡಿದ್ರಿ. ಆಲ್ರೆಡಿ ಈಗ ಒಂದು 4ನೇ ಭಾಗ ಗಿಡದಲ್ಲಿ ಇರ್ತಕ್ಕಂಥ ಮಾವಿನಕಾಯಿ ನೆಲಕ್ಕೆ ಬಿದ್ದು ಬಿಡಿರೋದು. ಲಾಸ್ ಅಲ್ಲ ನಿಮ್ಗಂತ? ಎಲ್ಲ ಲಾಸ್ ಸರ್. ನಾವು ಈಗ 15 ದಿವಸ ಇನ್ನೊಂದು 15 ದಿವಸ ಬಿಟ್ಟು ಕಟಿಂಗ್ ಮಾಡೋದು ಇದ್ರಿ ನಾವು. ಈಗ ಏನ್ರಿ ಅದು ಬಂದಿದ್ ಮಾಲ್ ಉದುರ್ ಬಿಟ್ಟಿದ್ರಿ ಎಲ್ಲ. ಈಗ 7 ಟನ್ನಿಂದ ಇದು ಮಾಡಿದ್ರಿ ನಾವು. ಇದು ಟಾರ್ಗೆಟ್ ಮಾಡಿದ್ರಿ. ಈಗ ಇಲ್ರಿ ಅಷ್ಟು. 1 ಟನ್ ಬರ್ಬೋದ್ರಿ ಅಷ್ಟು. ಇದಿಷ್ಟು ಅಂತಂದ್ರೆ ರೈತರ ಮತ್ತು ಇದನ್ನ ಮತ್ತೆ ಪೀಣೆ ತಗೊಂಡಿರ್ತಕ್ಕಂಥ ಗ್ರಾಹಕರ ಮತ್ತು ಈ ಬಾರಿ ನಮಗೆ ಮಾವು ಸಾಕಷ್ಟು ಲಾಸ್ ಅನ್ನ ಮಾಡಿದೆ. ಅಕಾಲಿಕವಾಗಿ ಸುರಿದಂತ ಮಳೆ ಮತ್ತು ಗಾಳಿಗೆ ಸಂಪೂರ್ಣವಾಗಿ ಮೇಲೆ ಗಿಡದಲ್ಲಿರ್ತಕ್ಕಂಥ ಮಾವಿನಕಾಯಿ ನೆಲ ಕಚ್ಚಿರುವಂಥದ್ದು ಅಂತ ಹೇಳಿರುವಂಥದ್ದು. ಕ್ಯಾಮರಾಮನ್ ನಿಂಗಪ್ಪ ಜೊತೆ ಶಿವಮಡಿವಾಳರ್, ನ್ಯೂಸ್ ಫಸ್ಟ್ ಹಾವೇರಿ.